ಈಥೇನ್ ಆಯಿಲ್ ಕಂಪನಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದ ಬಳಿ ತನ್ನ ಕಾರ್ಖಾನೆ ನಿರ್ಮಾಣಕ್ಕೆ ಮುಂದಾಗಿದ್ದು, ವಿವಿಧ ಕನ್ನಡಪರ ಸಂಘಟನೆಗಳು ಈ ಕಂಪನಿಯ ನಿರ್ಧಾರಕ್ಕೆ ಬೆಂಬಲ ಸೂಚಿಸಿವೆ. ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಬರುವ 36 ಎಕರೆಗೂ ಹೆಚ್ಚಿನ ಜಮೀನನ್ನ ಕಂಪನಿ ಖರೀದಿಸಿ ತನ್ನ ಕಾರ್ಖಾನೆ ನಿರ್ಮಾಣ ಮಾಡಲು ಮುಂದಾಗಿದೆ. ಇದನ್ನ ಕೆಲ ಸಂಘಟನೆಗಳು ಮತ್ತು ಸಾರ್ವಜನಿಕರು ವಿರೋಧಿಸಿದ್ದಾರೆ. ಆದರೆ ಇಲ್ಲಿ ಕಾರ್ಖಾನೆ ನಿರ್ಮಾಣವಾಗುವುದರಿಂದ ಸ್ಥಳೀಯ ಯುವಕರು ಮತ್ತು ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತದೆ. ಅಲ್ಲದೆ ಈ ಮೂಲಕ ಹಿಂದುಳಿದ ಪ್ರದೇಶ ಅಭಿವೃದ್ಧಿ ಕಾಣಬಹುದು ಎಂಬ ಆಶಯದಿಂದ ಸ್ಥಳೀಯ ಕೆಲ ಕನ್ನಡಪರ ಸಂಘಟನೆಗಳು ಕಾರ್ಖಾನೆ ನಿರ್ಮಾಣವನ್ನ ಬೆಂಬಲಿಸುತ್ತಿವೆ ಎಂದು ಹೇಳಿಕೊಂಡಿವೆ. ಈ ಫ್ಯಾಕ್ಟರಿ ನಿರ್ಮಾಣ ಆಗೋದ್ರಿಂದ ಎಲ್ಲರ ಆರ್ಥಿಕತೆಯನ್ನು ಸುಧಾರಣೆ ಆಕತಿ, ಲಕ್ಷ್ಮೇಶ್ವರಕ್ಕೂ ಒಂದು ಕೀರ್ತಿ ಬರ್ತೈತಿ. ಅದಕ್ಕೆ ದಯವಿಟ್ಟು ಈ ಮಾಧ್ಯಮ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ಸುಮಾರು 600-700 ಯುವಕರಲ್ಲಿ ದುಡಿತಾರೆ. ಆಮೇಲೆ ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಇವು. ಯಾವುದೇ ದೊಡ್ಡ ಫ್ಯಾಕ್ಟ್ರಿ ಈವರೆಗೂ ಇಲ್ಲ, ಇಲ್ಲಿ ಒಂದೂ ಇಲ್ಲ. ಈ ಒಂದು ಫ್ಯಾಕ್ಟ್ರಿ ಬಂದೈತಲ್ಲ, ನಮಗೆ ಅತ್ಯಂತ ಹರ್ಷವಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘಟನೆಯ ಮುಖಂಡರು ಮಾತನಾಡಿ, ಕಾರ್ಖಾನೆ ನಿರ್ಮಾಣದಿಂದ ಸ್ಥಳೀಯರು ವಲಸೆ ಹೋಗುವುದನ್ನು ತಪ್ಪಿಸಬಹುದು. ಜನರಿಗೆ ಸ್ಥಳದಲ್ಲಿಯೇ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ನಮ್ಮ ತಾಲೂಕು ಅಭಿವೃದ್ಧಿ ಹೊಂದುತ್ತದೆ. ಇದನ್ನ ಎಲ್ಲ ಕನ್ನಡಪರ ಸಂಘಟನೆಗಳು ತಿಳಿದುಕೊಂಡು ಎಥನಾಲ್ ಕಂಪನಿ ನಿರ್ಮಾಣದ ಬಗ್ಗೆ ಸಾರ್ವಜನಿಕರನ್ನ ಆತಂಕ ಪಡಿಸಬಾರದು. ಸಮಸ್ಯೆಗಳಿದ್ದರೆ ಅವುಗಳನ್ನು ಎಲ್ಲ ಸಂಘಟನೆಗಳ ಮುಖಂಡರು ಸೇರಿ ಬಗೆಹರಿಸೋಣ ಎಂದರು. ಅದಕ್ಕೆ ನೀವು ಒಂದು ಸಂಘಟನೆದವ್ರಿಗೆ ನಾವು ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ದ, ಕೆಲವೊಂದು ಸಮಸ್ಯೆ ಇದ್ದರೆ ಹೇಳ್ರಿ, ಅದನ್ನು ಬಗೆಹರಿಸೋಣ. ಯಾವುದೇ ಕಾರಣಕ್ಕೆ ಈ ಫ್ಯಾಕ್ಟ್ರಿ ಆಗೋದನ್ನು ತಡಿಬೇಡ್ರಿ. ಹಂಗೆ ಒಂದು ವೇಳೆ ಇದನ್ನು ಮಾಡೋದಾದರೆ ನಾವು ಕೂಡ ಎಲ್ಲ ಸಂಘಟನೆದವರು ಆ ಫ್ಯಾಕ್ಟ್ರಿ ಮುಂದೆ ನಿಂತು ನಮ್ಮ ಸಪೋರ್ಟನ್ನು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸುತ್ತೆ. ಅಲ್ಲದೆ ಈ ಕುರಿತು ಇದೇ ಶನಿವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂದು ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಿರೇಮನಿ, ತಾಲೂಕು ಅಧ್ಯಕ್ಷ ಸುರೇಶ್ ಹಟ್ಟಿ, ರಿಯಲ್ ಎಸ್ಟೇಟ್ ಸಂಘದ ತಾಲೂಕು ಅಧ್ಯಕ್ಷರಾದ ಮೌಲಾಲಿ ಮುಲ್ಲಾ, ಭೂಮಿ ವಡ್ಡರ್, ಸಮಾಜದ ಮಾಜಿ ಉಪಾಧ್ಯಕ್ಷರಾದ ಮಲ್ಲೇಶ್ ವಡ್ಡರ್, ಮಂಜು ಮುಳುಗುಂದ್, ಶಿವು ನಂದಣ್ಣವರ್ ಸೇರಿದಂತೆ ಇನ್ನೂ ಅನೇಕ ಕನ್ನಡಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ವರದಿ ವೀರಣ್ಣ ಹಡಪದ್, ಸ್ಟಾರ್ ನ್ಯೂಸ್ ಆಫ್ ಕರ್ನಾಟಕ, ಲಕ್ಷ್ಮೇಶ್ವರ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.